ಇಂಡಿಯಾದಲ್ಲೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಆಗಿದೆ ಆಯಿತಾ. ಅದು ಯಾವುದು ಅಂತ ಹೇಳಿದ್ರೆ ರಾಜೇಶ್ ಎಕ್ಸ್ಪೋರ್ಟ್ ಅನ್ನೋ ಕಂಪನಿಯ ಮುಂಡ ಮುಚ್ಚಿಬಿಟ್ಟಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗೋಲ್ಡ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಒಂದು ಗೋಲ್ಡ್ ರಿಫೈನರೀಸ್ ಇದೆಯಂತೆ ಸ್ವಿಟ್ಜರ್ಲ್ಯಾಂಡಲ್ಲಿ ಆಯಿತಾ. ಸೊ ಇವರು ತೋರಿಸ್ಕೊಂಡಿರೋ ರೆವಿನ್ಯೂ ಎಷ್ಟು ಗೊತ್ತಾ, 15.5 lakhs crores ರೆವಿನ್ಯೂ ತೋರಿಸ್ಕೊಂಡಿದ್ದಾರೆ ಆಯಿತಾ. ಸೊ ಸೆಬಿಗೆ ಡೌಟ್ ಬಂದು ನಿನ್ನ ಹತ್ರ ಇಷ್ಟೊಂದೆಲ್ಲ ರೆವಿನ್ಯೂ ಯಾವ ರೀತಿ ಬರ್ತಿದೆ, ಯಾವ ವೇಲ್ ಬರ್ತಿದೆ ತೋರ್ಸಪ್ಪ ಅಂದಾಗ ಇವ್ರ ಹತ್ರ ಆನ್ಸರೇ ಇಲ್ವಂತೆ, ಇವ್ರ ಹತ್ರ ಡಾಕ್ಯುಮೆಂಟ್ಗಳೇ ಇಲ್ಲ. ಅವ್ರು ಏನು ಹೇಳ್ತಿದ್ರು, ಆಲ್ರೆಡಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಗೋಲ್ಡ್ ರಿಫೈನರೀಸ್ ಇದೆ, ಆಲ್ಮೋಸ್ಟ್ ಅಲ್ಲಿ ರೆವಿನ್ಯೂ ಅಲ್ಲಿಂದನೇ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಪ್ರೂಫ್ ಇಲ್ವಂತೆ ಆಯಿತಾ. ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ ಅದು ಫೇಕ್ ಅಂತಲೇ ಅರ್ಥ ಆಯಿತಾ. ಹೊರಗಡೆ ಬಂದಿದ್ದ ನೆಕ್ಸ್ಟ್ ದಿವಸನೇ ಫುಲ್ ಎಕ್ಸ್ಪ್ಲೋಡ್ ಆಗಿಬಿಟ್ಟಿದೆ ಫೇಕು ಸ್ಕ್ಯಾಮು ಅಂತ ಆಯಿತಾ. ಇದರಲ್ಲಿ LIC ಕೂಡ 10% ಇನ್ವೆಸ್ಟ್ ಮಾಡಿದೆ, ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಅವ್ರದ್ದು ಅಮೌಂಟ್ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಹೊರಟೋಗಿದೆ ಆಯಿತಾ. ನೋಡ್ಕೊಂಡು ಇನ್ವೆಸ್ಟ್ ಮಾಡ್ರಪ್ಪ ಆಯಿತಾ.